ಮೈಸೂರಿನಲ್ಲಿ ನಾಳೆ ನಡೆಯಲಿರುವ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ರಾಜ್ಯದ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ 60ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಅನಾವರಣಗೊಳ್ಳಲಿವೆ. ರಾಜ್ಯದ ವಿವಿಧ ಜಿಲ್ಲೆಗಳ ಭೌಗೋಳಿಕ, ಪ್ರಕೃತಿ ಸೌಂದರ್ಯ, ಅಲ್ಲಿನ ಕಲೆ, ಪ್ರವಾಸಿ ತಾಣಗಳು ಸೇರಿದಂತೆ ಜಿಲ್ಲೆಯ ಕುರಿತು ಮಾಹಿತಿ ನೀಡುವ ಸ್ತಬ್ಧ ಚಿತ್ರಗಳು ಪ್ರವಾಸಿಗರ ಕಣ್ಮನ ಸೆಳೆಯಲು ಸಿದ್ಧಗೊಂಡಿವೆ. ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡುವ ವಿವಿಧ 28 ಸ್ತಬ್ಧ ಚಿತ್ರಗಳು ಸೇರಿ ಒಟ್ಟು 60ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಸಾಗಲಿವೆ. ದೂರದರ್ಶನದೊಂದಿಗೆ ಸ್ತಬ್ಧ ಚಿತ್ರ ಉಪಸಮಿತಿ ವಿಶೇಷ ಅಧಿಕಾರಿ ಪ್ರಭುಸ್ವಾಮಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ನಡೆದ ವಿವಿಧ ಘಟನೆಗಳ ಕುರಿತು ಮಾಹಿತಿ ನೀಡುವ ಸ್ತಬ್ಧ ಚಿತ್ರ ಸಿದ್ಧಗೊಳ್ಳುತ್ತಿರುವುದು ವಿಶೇಷವಾಗಿದೆ. ಇದು ಜನರ ಗಮನ ಸೆಳೆಯಲಿದೆ ಎಂದು ಹೇಳಿದರು. ಕಲಾವಿದರಿರುವಂತಹ ಒಂದು ಕಲಾ ತಂಡವನ್ನು ಜಿಲ್ಲಾಡಳಿತ ವತಿಯಿಂದ ನಿರ್ಮಾಣ ಮಾಡಲಾಗಿದೆ. ಮತ್ತೆ ಅದಕ್ಕಾಗಲೇ ಅವರಿಗೆ ಸಂಖ್ಯೆಗಳನ್ನು ಸಹ ನಾನು ಕೊಟ್ಟಿದ್ದೀವಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸ್ತಬ್ಧತೆ ಜೊತೆಗೆ ಕಲಾ ತಂಡಗಳು ಭಾಗವಹಿಸ್ತಾ ಇವೆ. ಕಲಾವಿದ ಎಲ್ಜಿ ನಾಯಕ್ ದಾವಣಗೆರೆ ಜಿಲ್ಲೆಯ ನ್ಯಾಮತಿಯಲ್ಲಿರುವ ಪ್ರತಿರೂಪವನ್ನು ಸ್ತಬ್ಧ ಚಿತ್ರದಲ್ಲಿ ಬಿಂಬಿಸಲಾಗಿದೆ ಎಂದರು. ನಮ್ದು ಪ್ಲೇಸ್ ಇದೆ, ಸಂತ ಸೇವಾಲಾಲ್ ಅವರು ಹುಟ್ಟಿರ್ತಕ್ಕಂಥದ್ದು. ಅವರು ಈ ಸಮಾಜಕ್ಕೆ ಏನು ಬೋಧನೆ ಮಾಡೋಗಿದ್ದಾರೆ, ಆ ಬೋಧನೆಯ ಒಂದು ಪ್ರತಿರೂಪವನ್ನ ಈ ರಾಜ್ಯಕ್ಕೆ ಮತ್ತು ಈ ಸಮುದಾಯಕ್ಕೆ ತೋರಿಸಲಿಕ್ಕಾಗಿ ನಾವು ಟ್ಯಾಬ್ಲೋವನ್ನು ರೆಡಿ ಮಾಡಿದ್ದೀವಿ ಸರ್. ಕಲಾವಿದ ಸ್ಟ್ಯಾನ್ಲಿ ವಿಶ್ವ ಪ್ರಸಿದ್ಧಿ ಪಡೆದಿರುವ ಮೈಸೂರು ರೇಷ್ಮೆ ಸೀರೆ, ರೇಷ್ಮೆ ಬೆಳೆಯಿಂದ ಸೀರೆವರೆಗಿನ ಹಂತಗಳನ್ನು ಸ್ತಬ್ಧ ಚಿತ್ರದಲ್ಲಿ ಬಿಡಿಸಲಾಗಿದೆ ಎಂದು ತಿಳಿಸಿದರು. ರೇಷ್ಮೆ ಅಂದ್ರೆ ಮೈಸೂರಲ್ಲಿ ಹೇಗೆ ಮಹಾರಾಜರು ಪ್ಯಾಲೇಸ್ ಚಾಮುಂಡಿ, ಹಾಗೆ ಮೈಸೂರು ರೇಷ್ಮೆ ಒಂದು ಭಾಗವಾಗಿರ್ಬೇಕು ಅಂತೇಳಿ ನಮ್ಮ ಥೀಮು ಮತ್ತೆ ಇದನ್ನ ಈ ನಮ್ಮ ಬ್ರ್ಯಾಂಡ್ ಅನ್ನ ಇನ್ನು ಮುಂದೆ ತಗೊಂಡೋಗ್ಬೇಕು ಅಂತ ಆಸೆ ಪಡ್ತೇವೆ. ಸ್ವಾವಲಂಬಿ ಸಾರಿಗೆ. ಬೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಚಂದ್ರನಾಯಕ್ ಆರ್ಥಿಕ ಅಭಿವೃದ್ಧಿ ಯೋಜನೆಯಡಿ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಭೋವಿ ಜನಾಂಗದ ಅಭಿವೃದ್ಧಿಗಾಗಿ ಆ ಜನಾಂಗಕ್ಕೆ ನೀಡುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಲಾಗುವುದು ಎಂದರು. 15ರಿಂದ 20 ಜನ ಕಲಾವಿದರು ಇದೆಲ್ಲ ಈ ಟ್ಯಾಬ್ಲೋ ಮಾಡೋದ್ರಲ್ಲಿ ಎಲ್ಲ ತೊಡಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಂದು ಟ್ಯಾಬ್ಲೋವನ್ನು ನಮ್ಮ ಕಾರ್ಪೊರೇಷನ್ನಿಂದ ನಾವು ಇದನ್ನು ಟ್ಯಾಬ್ಲೋಗಳನ್ನು ರೆಡಿ ಮಾಡಿಸಿ ಪ್ರದರ್ಶನಕ್ಕೋಸ್ಕರ ನಾವು ರೆಡಿ ಮಾಡಿಸ್ತೇವೆ.